ನಮಸ್ಕಾರ ಸ್ನೇಹಿತರೆ. ರುದ್ರಾಕ್ಷಿಗಳು ಯಾವ ರೀತಿ ಸೃಷ್ಟಿಯಾದವು, ಆ ರುದ್ರಾಕ್ಷಿಗಳಿಗೆ ಯಾವ ರೀತಿಯ ಶಕ್ತಿ ಇರುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಒಂದು ಕಾಲದಲ್ಲಿ ತ್ರಿಪುರಾಸುರನೆಂಬ ಭಯಂಕರವಾದ ರಾಕ್ಷಸ ಇರ್ತಾನೆ. ಆ ರಾಕ್ಷಸ ಏನ್ ಮಾಡ್ತಾನೆ ಅಂದ್ರೆ, ದೇವತೆಗಳಿಗೆ ಕಷ್ಟಗಳನ್ನು ಕೊಡುತ್ತಾ ಎಲ್ಲಾ ಲೋಕಗಳನ್ನು ಸರ್ವನಾಶ ಮಾಡ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾನೆ. ಆವಾಗ ಎಲ್ಲಾ ದೇವತೆಗಳು ಶಿವನ ಹತ್ರ ಬಂದ್ಬಿಟ್ಟು ಆ ತ್ರಿಪುರಾಸುರನೆಂಬ ರಾಕ್ಷಸನನ್ನು ಸಾಕಿಬಿಟ್ಟು ದೇವತೆಗಳೇ ರಕ್ಷಣೆ ಕೊಡ್ಬೇಕು ಅಂತ ಶಿವನ ಹತ್ರ ಬಂದು ಬೇಡ್ಕೊಳ್ತಾರೆ. ಆವಾಗ ಈಶ್ವರನು ಏನ್ ಹೇಳ್ತಾನೆ ಅಂದ್ರೆ, ತ್ರಿಪುರಾಸುರನ ಹತ್ರ ಅಪಾರವಾದ ಶಕ್ತಿಗಳಿವೆ, ಅವನನ್ನು ಸಾಯಿಸೋದು ಅಷ್ಟೊಂದು ಸುಲಭವಾದ ಮಾತಲ್ಲ. ನಮ್ಮ ಹತ್ರ ಇರುವ ಶಕ್ತಿಗಳಿಂದ ಅವನನ್ನು ಸಾಯಿಸೋದು ಅಸಾಧ್ಯವಾದ ಮಾತು. ವಿಷ್ಣುವಿನ ಹತ್ರ ಇರುವ ನಾರಾಯಣಾಸ್ತ್ರದ ಜೊತೆಗೆ ನನಗೆ ಇನ್ನಷ್ಟು ದಿವ್ಯವಾದ ಶಕ್ತಿಗಳು ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು 1000 ವರ್ಷಗಳ ಕಾಲ ತಪಸ್ ಮಾಡ್ಬೇಕು ಅಂತ 1000 ವರ್ಷಗಳ ಕಾಲ ಈಶ್ವರನು ತಪಸ್ಸನ್ನು ಮಾಡ್ತಾನೆ. ಆ ರೀತಿ ಈಶ್ವರನು ಸತತವಾಗಿ 1000 ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ ನಂತರ ಕಣ್ಣು ತೆರಿತಾನೆ. ಕಣ್ಣು ತೆರೆದಾಗ ಈಶ್ವರನ ಕಣ್ಣಿನಿಂದ ಕೆಲವು ನೀರಿನ ಹನಿಗಳು ಜಾರಿ ಭೂಮಿ ಮೇಲೆ ಬೀಳ್ತವೆ. ಆ ರೀತಿ ಭೂಮಿ ಮೇಲೆ ಜಾರಿ ಬಿದ್ದಂತ ನೀರಿನ ಹನಿಗಳು ಹಿಮಾಲಯ ಪರ್ವತದ ಕಡೆಗೆ ಹೋಗಿ ಅಲ್ಲೇ ಇರ್ತಕ್ಕಂಥ ಒಂದು ಕೀಟಕಿ ಎಂಬ ಗ್ರಾಮದ ಕಡೆಗೆ ಅಲ್ಲಿ ಹೋಗಿ ಸೇರ್ತವೆ. ಆ ರೀತಿ ಸೇರಿದಂತ ನೀರಿನ ಹನಿಗಳು ವೃಕ್ಷಗಳಾಗಿ ಬೆಳೆದು ರುದ್ರಾಕ್ಷಿಗಳಾಗಿ ಬದಲಾಗ್ತವೆ. ರುದ್ರ ಅಂದ್ರೆ ಈಶ್ವರ, ಅಕ್ಷಯ ಅಂದ್ರೆ ಕಣ್ಣು. ರುದ್ರನ ಕಣ್ಣಿನಿಂದ ಜಾರಿ ಬಿದ್ದಂತಹ ನೀರಿನ ಹನಿಗಳೇ ರುದ್ರಾಕ್ಷಿಗಳಾಗಿ ಹೆಸರನ್ನ ಪಡ್ಕೊಂಡವು. ಆ ರೀತಿ ಈಶ್ವರನ ಸಂಕಲ್ಪದಿಂದ ಲೋಕ ರಕ್ಷಣೆಗೋಸ್ಕರ ರುದ್ರಾಕ್ಷಿಗಳು ಸೃಷ್ಟಿಯಾದವು. ಈಶ್ವರನ ಕಣ್ಣಿನಿಂದ 32 ನೀರಿನ ಹನಿಗಳು ಭೂಮಿ ಮೇಲೆ ಬೀಳ್ತವೆ. ಅದಕ್ಕೆ ರುದ್ರಾಕ್ಷಿಗಳು ಕೂಡ 32 ಬಗೆಯ ರುದ್ರಾಕ್ಷಿಗಳಾಗಿ ಬದಲಾಗ್ತವೆ. ಈಶ್ವರನಿಗೆ ಒಟ್ಟಾರೆ 3 ಕಣ್ಣಿರುತ್ತೆ. ಬಲಗಣ್ಣು ಸೂರ್ಯ, ಎಡಗಣ್ಣು ಚಂದ್ರ, 3ನೇ ಕಣ್ಣು ಅಗ್ನಿ. ಆ ರೀತಿ ಬಲಗಣ್ಣಿನಿಂದ 12 ನೀರಿನ ಹನಿಗಳು, ಎಡಗಣ್ಣಿನಿಂದ 16 ನೀರಿನ ಹನಿಗಳು, 3ನೇ ಕಣ್ಣಿನಿಂದ 4 ನೀರಿನ ಹನಿಗಳು ಬಿದ್ದು ಒಟ್ಟಾರೆ 32 ಹನಿಗಳಿಂದ 32 ವಿಧವಾದ ರುದ್ರಾಕ್ಷಿಗಳು ಸೃಷ್ಟಿಯಾಗ್ತವೆ. ರುದ್ರಾಕ್ಷಿಗಳಿಗೆ ಮುಖಗಳು ಕೂಡ ಇರ್ತವೆ. ಬೇಕಾದ್ರೆ ಗಮನಿಸಿ, ರುದ್ರಾಕ್ಷಿಗಳ ಮೇಲೆ ಗೆರೆಗಳ ತರ ಇರ್ತವೆ. ಒಂದು ಗೆರೆಯಿಂದ ಇನ್ನೊಂದು ಗೆರೆಗೆ ಇರೋದು ಒಂದು ಮುಖ ಅಂತ. ಅಂತಹ ಮುಖಗಳಿರುವ ರುದ್ರಾಕ್ಷಿಗಳು ಎಷ್ಟಿದಾವೆ? ಒಂದು ಮುಖ ಇರುವ ರುದ್ರಾಕ್ಷಿಗಳು ಕೂಡ ಕೆಲವಿದಾವೆ. ಅಂತಹ ಒಂದು ಮುಖ ಇರುವ ರುದ್ರಾಕ್ಷಿಗಳನ್ನು ಕೊರಳಲ್ಲಿ ಧರಿಸಿದ್ರೆ ಅದರಿಂದ ಆಗುವ ಪ್ರಯೋಜನಗಳು ಏನು? ಬ್ರಹ್ಮ ಹತ್ಯೆ ಮಾಡಿದ್ರೆ ಬರುವಂತ ಒಂದು ಪಾಪಗಳನ್ನು ತೊಲಗಿಸುತ್ತೆ. ಬ್ರಹ್ಮ ಹತ್ಯೆ ಅಂದ್ರೆ ಸತ್ಪುರುಷರನ್ನು ಕೊಲ್ಲೋದು. ಆ ರೀತಿ ಸತ್ಪುರುಷರನ್ನು ಕೊಂದಾಗ ಯಾವ ರೀತಿಯ ಪಾಪಗಳು ಬರ್ತಾವೋ ಆ ರೀತಿಯ ಪಾಪಗಳಿಂದ ಮುಕ್ತಿ ಪಡಿಬಹುದು. 2 ಮುಖಗಳಿರುವ ರುದ್ರಾಕ್ಷಿಗಳು ಕೆಲವಿದ್ದಾವೆ. ಆ ರೀತಿ 2 ಮುಖಗಳಿರುವ ರುದ್ರಾಕ್ಷಿಗಳು ಸಾಕ್ಷಾತ್ ಪಾರ್ವತಿ ಪರಮೇಶ್ವರ ಸ್ವರೂಪವೇ. ಅಂತಹ ರುದ್ರಾಕ್ಷಿಗಳನ್ನೇನಾದ್ರೂ ಧರಿಸಿದ್ರೆ ಸಕಲ ಪಾಪಗಳು ನಿವಾರಣೆ ಆಗ್ತವೆ. 3 ಮುಖಗಳಿರುವ ರುದ್ರಾಕ್ಷಿಗಳು ಅಗ್ನಿ ಸ್ವರೂಪ ಆಗಿರುವುದರಿಂದ ಅವುಗಳನ್ನು ಧರಿಸಿದ್ರೆ ಸ್ತ್ರೀ ಹತ್ಯೆ ಪಾಪವನ್ನು ತೊಲಗಿಸುತ್ತೆ. 4 ಮುಖಗಳಿರುವ ರುದ್ರಾಕ್ಷಿಗಳಿಗೂ ಬ್ರಹ್ಮ ಸ್ವರೂಪ ಆಗಿರುವುದರಿಂದ ಅವನ್ನು ಧರಿಸಿದ್ರೆ ನರಹತ್ಯೆ ಪಾಪವನ್ನು ತೊಲಗಿಸುತ್ತೆ. 5 ಮುಖಗಳಿರುವ ರುದ್ರಾಕ್ಷಿಗಳು ಸಾಕ್ಷಾತ್ ಈಶ್ವರನ ಸ್ವರೂಪವೇ ಆಗಿರೋದ್ರಿಂದ ಅವುಗಳನ್ನು ಧರಿಸಿದ್ರೆ ತಿನ್ನಬಾರ್ದನ್ನು ತಿಂದ್ರೆ ಯಾವ ರೀತಿಯ ಪಾಪಗಳು ಬರ್ತವೆ, ನೀಚ ಸ್ತ್ರೀಯರನ್ನು ಮದುವೆ ಮಾಡ್ಕೊಂಡ್ರೆ ಯಾವ ರೀತಿಯ ಪಾಪಗಳು ಬರ್ತವೆ, ಆ ಎಲ್ಲಾ ಪಾಪಗಳು ಕೂಡ ನಿವಾರಣೆ ಆಗ್ತವೆ. 6 ಮುಖಗಳಿರುವ ರುದ್ರಾಕ್ಷಿಗಳು ಷಣ್ಮುಖನ ಸ್ವರೂಪ ಆಗಿರೋದ್ರಿಂದ ಅವುಗಳನ್ನು ಧರಿಸಿದ್ರೆ ಬ್ರಹ್ಮಾದಿ ಮಹಾಪಾಪಗಳಿಂದ ಕೂಡ ವಿಮುಕ್ತಿ ಪಡೆಯಬಹುದು. 7 ಮುಖಗಳಿರುವ ರುದ್ರಾಕ್ಷಿಗಳು ಮನ್ಮಥನ ಸ್ವರೂಪ ಆಗಿರೋದ್ರಿಂದ ಕಳ್ಳತನ ಮಾಡಿದ್ರೆ ಯಾವ ರೀತಿಯ ಪಾಪಗಳು ಬರ್ತವೆ ಆ ರೀತಿಯ ಪಾಪಗಳಿಂದ ವಿಮುಕ್ತಿಯನ್ನು ಪಡೆಯಬಹುದು. 8 ಮುಖಗಳಿರುವ ರುದ್ರಾಕ್ಷಿಗಳು ಷಣ್ಮುಖ ಮತ್ತೆ ವಿನಾಯಕ ಈ ಇಬ್ಬರ ಸ್ವರೂಪ ಆಗಿರೋದ್ರಿಂದ ಅಂತಹ ರುದ್ರಾಕ್ಷಿಗಳನ್ನು ಧರಿಸಿದ್ರೆ ಅನ್ನವನ್ನು ನಾಶ ಮಾಡಿದ್ರೆ, ಅನ್ನವನ್ನು ಕಳ್ಳತನ ಮಾಡಿದ್ರೆ ಯಾವ ರೀತಿಯ ಪಾಪಗಳು ಬರ್ತವೋ ಅಂತಹ ಪಾಪಗಳಿಂದ ವಿಮುಕ್ತಿಯನ್ನು ಪಡೆಯಬಹುದು. 9 ಮುಖಗಳಿರುವ ರುದ್ರಾಕ್ಷಿಗಳು ಕಾಲಭೈರವನ ಸ್ವರೂಪ ಆಗಿರುತ್ತೆ. ಇವುಗಳನ್ನು ಧರಿಸಿದ್ರೆ ಭ್ರೂಣ ಹತ್ಯೆ ಮತ್ತೆ ಶಿಶು ಹತ್ಯೆ ಮಾಡಿದಾಗ ಯಾವ ರೀತಿಯ ಪಾಪಗಳು ಬರ್ತವೋ ಅವುಗಳಿಂದ ವಿಮುಕ್ತಿಯನ್ನು ಪಡೆಯಬಹುದು. 10 ಮುಖಗಳಿರುವ ರುದ್ರಾಕ್ಷಿಗಳು ಸಾಕ್ಷಾತ್ ಶ್ರೀ ಮಹಾವಿಷ್ಣುವಿನ ಸ್ವರೂಪ ಆಗಿರೋದ್ರಿಂದ ಅಂತಹ ರುದ್ರಾಕ್ಷಿಗಳನ್ನು ಧರಿಸಿದ್ರೆ ಪಿಶಾಚಿಗಳು, ಬೇತಾಳ, ಬ್ರಹ್ಮ ರಾಕ್ಷಸ, ಹಾವುಗಳು ಈ ರೀತಿ ಸಕಲ ದೋಷಗಳಿಂದ ನಿವಾರಣೆ ಪಡೆಯಬಹುದು. 11 ಮುಖಗಳಿರುವ ರುದ್ರಾಕ್ಷಿಗಳು ರುದ್ರನ ಸ್ವರೂಪ ಆಗಿರೋದ್ರಿಂದ ಅಂತಹ ರುದ್ರಾಕ್ಷಿಗಳನ್ನು ಧರಿಸಿದ್ರೆ 1000 ಅಶ್ವಮೇಧ ಯಾಗಗಳು ಮಾಡಿಸಿದ್ರೆ ಯಾವ ರೀತಿಯ ಪುಣ್ಯ ಬರುತ್ತೋ ಆ ರೀತಿಯ ಪುಣ್ಯ ಬರುತ್ತೆ. ಹಾಗೂ 1,00,000 ಗೋವುಗಳನ್ನು ದಾನ ಮಾಡಿದ್ರೆ ಯಾವ ರೀತಿಯ ಪುಣ್ಯ ಬರುತ್ತೋ ಆ ರೀತಿ ಪುಣ್ಯ ಕೂಡ ಸಿಗುತ್ತೆ. 12 ಮುಖಗಳಿರುವ ರುದ್ರಾಕ್ಷಿಗಳು 12 ಸೂರ್ಯರ ಸ್ವರೂಪ ಇದ್ದಂತೆ. ಇಂತಹ ರುದ್ರಾಕ್ಷಿಗಳನ್ನು ಏನಾದ್ರೂ ಧರಿಸಿದ್ರೆ 1000 ಯಜ್ಞಗಳು ಹೋಮಗಳು ಮಾಡಿದ್ರೆ ಯಾವ ರೀತಿಯ ಪುಣ್ಯ ಬರುತ್ತೋ ಆ ರೀತಿಯ ಪುಣ್ಯ ಫಲ ಅನ್ನೋದು ಸಿಗುತ್ತೆ.
ಅದೇ ರೀತಿ 12 ಮುಖಗಳಿರುವ ರುದ್ರಾಕ್ಷಿಗಳನ್ನು ಧರಿಸೋದ್ರಿಂದ ಕೊಬ್ಬು ಇರುವಂತ ಪ್ರಾಣಿಗಳಿಂದ ಪ್ರಾಣ ಭಯ ಅನ್ನೋದು ಇರೋದಿಲ್ಲ, ಕ್ರೂರ ಜಂತುಗಳಿಂದ ಪ್ರಾಣ ಭಯ ಇರೋದಿಲ್ಲ, ಹಾವುಗಳಿಂದ ಸಾವು ಬರೋದಿಲ್ಲ, ಯಾವುದೇ ರೀತಿಯ ಕಾಯಿಲೆಗಳಾಗ್ಲಿ, ರೋಗಗಳಾಗ್ಲಿ, ಮಾನಸಿಕ ತೊಂದರೆ ಆಗ್ಲಿ ಏನು ಬರೋದಿಲ್ಲ. ಹುಟ್ಟಿದಾಗ್ಲಿಂದ ಸಾಯೋವರೆಗೂ ಯಾವ ರೀತಿಯ ಪಾಪಗಳು ಮಾಡಿರ್ತೀವೋ ಅವೆಲ್ಲ ಕೂಡ ನಿವಾರಣೆ ಆಗೋಗ್ತವೆ. 13 ಮುಖಗಳಿರುವ ರುದ್ರಾಕ್ಷಿಗಳೇ ಅಪಾರವಾದ ಶಕ್ತಿ ಇರುತ್ತೆ. ಸಮಸ್ತ ಸೃಷ್ಟಿಯಲ್ಲಿ ಇರೋದೆಲ್ಲ ಒಂದು ಲೆಕ್ಕ, ಈ 13 ಮುಖಗಳಿರುವ ರುದ್ರಾಕ್ಷಿಗಳಿರುವ ಒಂದು ಶಕ್ತಿನೇ ಒಂದು ಲೆಕ್ಕ. ಈ ಸಮಸ್ತ ಚರಾಚರ ಜಗತ್ತಿನಲ್ಲಿ ಎಷ್ಟು ಜನ ಪುಣ್ಯಾತ್ಮರಿದ್ದಾರೆ, ಎಷ್ಟು ಜನ ಮಹಾತ್ಮರಿದ್ದಾರೋ, ಅವರು ಯಾವ ರೀತಿಯ ಪುಣ್ಯ ಕೆಲಸಗಳನ್ನು ಮಾಡಿದಾರೋ, ಈಗ ಮಾಡಿಸ್ತಾ ಇದ್ದಾರೋ, ಆ ರೀತಿ ಎಲ್ಲಾ ಪುಣ್ಯ ಕೆಲಸಗಳಿಗೆ ಬರುವಂತ ಒಂದು ಪ್ರತಿಫಲ ಎಷ್ಟಿರುತ್ತೋ ಅಷ್ಟೆಲ್ಲಾ ಪ್ರತಿಫಲ ಕೂಡ 13 ಮುಖಗಳಿರುವ ರುದ್ರಾಕ್ಷಿಗಳನ್ನು ಯಾರು ಧರಿಸಿರ್ತಾರೋ ಅವ್ರಿಗೆ ಸಿಗುತ್ತೆ. 14 ಮುಖಗಳಿರುವ ರುದ್ರಾಕ್ಷಿಗಳು, ಇಂತಹ ರುದ್ರಾಕ್ಷಿಗಳು ಈ ಭೂಮಿ ಮೇಲೆ ಎಲ್ಲೂ ಇಲ್ಲ, ಸಿಗೋದು ಅನುಮಾನನೇ. ಒಂದು ವೇಳೆ ಅಂತಹ ರುದ್ರಾಕ್ಷಿ ಒಂದೇನಾದ್ರೂ ಸಿಕ್ಕರೂ ಆ ರುದ್ರಾಕ್ಷಿಯನ್ನು ತಲೆ ಮೇಲೆ ಇಟ್ಕೊಂಡು ಪೂಜೆ ಮಾಡ್ಬೋದು. ಅಂತದ್ದು ಒಂದು ರುದ್ರಾಕ್ಷಿ ಏನಾದ್ರು ಸಿಕ್ಬಿಟ್ರೆ ಅದನ್ನು ಹಾರವನ್ನಾಗಿ ಮಾಡ್ಕೊಂಡು ಕೊರಳಲ್ಲಿ ಹಾಕೊಂಡ್ಬಿಟ್ರೆ ಸಾಕು, ಆ ರುದ್ರಾಕ್ಷಿ ಹಾಕೊಂಡಂತಹ ವ್ಯಕ್ತಿಯ ಜೀವನ ಸಾರ್ಥಕ ಆಗೋಗುತ್ತೆ. ಯಾವ ರೀತಿಯ ಶಕ್ತಿಗಳು ಆ ವ್ಯಕ್ತಿಗೆ ಇರ್ತವೆ ಅಂದ್ರೆ, ಈಶ್ವರನಿಗೆ ಯಾವ ರೀತಿಯ ಶಕ್ತಿಗಳು ಮಹಿಮೆಗಳು ಇರ್ತವೆ, ಆ ರುದ್ರಾಕ್ಷಿ ಹಾಕೊಂಡಂತ ವ್ಯಕ್ತಿಗೂ ಕೂಡ ಅದೇ ಸಮನಾದ ಶಕ್ತಿಗಳು ಬಂದ್ಬಿಡ್ತವೆ. ಅವನು ಕೂಡ ಸಾಕ್ಷಾತ್ ಈಶ್ವರನೇ ಆಗೋಗ್ತಾನೆ. ಅವನಿಗೂ ಈಶ್ವರನಿಗೂ ಯಾವುದೇ ರೀತಿಯ ಭೇದಭಾವ, ವ್ಯತ್ಯಾಸ ಅನ್ನೋದು ಇರೋದಿಲ್ಲ. ಈ ರೀತಿ ಎಲ್ಲಾ ಬಗೆಯ ರುದ್ರಾಕ್ಷಿಗಳನ್ನು ಧರಿಸಿದ್ರೆ ಅವುಗಳಿಂದ ಸಿಗುವಂತ ಒಂದು ಪ್ರಯೋಜನಗಳು ಮತ್ತು ಶಕ್ತಿಗಳನ್ನು ಪಡ್ಕೋಬಹುದು. ಅಂತಹ ಪವಿತ್ರವಾದ ಶ್ರೇಷ್ಠವಾದ ರುದ್ರಾಕ್ಷಿಗಳನ್ನು ಎಷ್ಟು ಹಾಕೋಬೇಕು? 108 ರುದ್ರಾಕ್ಷಿಗಳನ್ನು ಹಾಕೋಬಹುದು, 50 ರುದ್ರಾಕ್ಷಿಗಳನ್ನು ಹಾಕೋಬಹುದು, 27 ರುದ್ರಾಕ್ಷಿಗಳನ್ನು ಹಾಕೋಬಹುದು. ಅದು ಆಗಿಲ್ಲ ಅಂದ್ರೆ ಕನಿಷ್ಠ 1 ರುದ್ರಾಕ್ಷಿಯನ್ನಾದ್ರೂ ಹಾಕೊಳ್ಳೇಬೇಕು. ಯಾವಾಗ ಹಾಕೋಬೇಕು, ಯಾವ ತರ ಹಾಕೋಬೇಕು ಅಂತ ನಿಯಮಗಳೇನಾದ್ರೂ ಇದೆಯಾ? ತಿಂತಾ ಇರ್ಬೇಕಾದ್ರೆ ಹಾಕೊಂಡಿರ್ಬೋದು, ಮಲಗಿರ್ಬೇಕಾದ್ರೆ ಹಾಕೊಂಡಿರ್ಬೋದು, ಕುಡಿಬೇಕಾದ್ರೆ ಹಾಕೊಂಡಿರ್ಬೋದು, ಪ್ರಯಾಣ ಮಾಡುವಾಗ ಹಾಕೊಂಡಿರ್ಬೋದು, ತಿರುಗಾಡ್ಬೇಕಾದ್ರೆ ಹಾಕೊಂಡಿರ್ಬೋದು, ಮಲಮೂತ್ರ ವಿಸರ್ಜನೆ ಮಾಡಿದಾಗ ಹಾಕೊಂಡಿರ್ಬೋದು. ರುದ್ರಾಕ್ಷಿಗಳು ಒಂದ್ಸಲ ಹಾಕೊಂಡ್ಬಿಟ್ರೆ ಮತ್ತೆ ತೆಗಿಬಾರ್ದು. ರುದ್ರಾಕ್ಷಿಗಳೇನಾದ್ರೂ ಒಂದು ಸಲ ಹಾಕೊಂಡ್ಬಿಟ್ರೆ ಅವು ನಮ್ಮ ಶರೀರದಲ್ಲಿ ಇರುವಂತ ಅಂಗಾಂಗಗಳಿಗೆ ಸಮ ಆಗೋಗುತ್ತೆ. ರುದ್ರಾಕ್ಷಿಗಳನ್ನು ಧರಿಸಿರೋರು ಮಂಗಳಪ್ರದವಾಗಿರ್ತಾರೆ. ಮನುಷ್ಯನ ಸಕಲ ಪಾಪಗಳಿಗೆ ಇರುವ ಒಂದೇ ಒಂದು ನಿವಾರಣೆ ರುದ್ರಾಕ್ಷಿಗಳನ್ನು ಧರಿಸೋದು. ಮಾಂಸ ತಿನ್ನೋರು, ಮದ್ಯ ಸೇವಿಸೋರು, ಅಕ್ರಮ ಸಂಬಂಧಗಳನ್ನು ಇಟ್ಕೊಂಡಿರೋರು ಕೂಡ ರುದ್ರಾಕ್ಷಿಗಳನ್ನು ಧರಿಸಿದ್ರೆ ಬರುವಂತ ಪಾಪಗಳಿಂದ ಮುಕ್ತಿಯನ್ನ ಪಡಿತಾರೆ. ಕೆಲವರಿಗೆ ಅನುಮಾನ ಬರ್ಬೋದು, ರುದ್ರಾಕ್ಷಿಗಳನ್ನು ಧರಿಸ್ಬಿಟ್ಟು ಮಾಡಬಾರ್ದ ಪಾಪಗಳನ್ನೆಲ್ಲ ಮಾಡ್ಬೋದು ಅಂತ. ಆ ರೀತಿ ಅರ್ಥ ಅಲ್ಲ. ಈಗಾಗಲೇ ಪಾಪದ ಕೆಲಸಗಳನ್ನು ಮಾಡಿರ್ತಾರಲ್ಲ, ಅಂತಹ ಸಂದರ್ಭದಲ್ಲಿ ಅವರ ಮೈ ಮೇಲೆ ಏನಾದ್ರೂ ರುದ್ರಾಕ್ಷಿಗಳು ಇದ್ರೆ ಆ ರೀತಿ ಬರುವ ಎಲ್ಲಾ ಪಾಪಗಳಿಂದ ಕೂಡ ಮುಕ್ತಿಯನ್ನು ಪಡಿತಾರೆ. ಅನೇಕ ರೀತಿಯ ದುಶ್ಚಟಗಳಿಗೆ, ವ್ಯಸನಗಳಿಗೆ ಒಳಗಾಗಿರ್ತಾರಲ್ಲ, ಅಂತವು ಕೂಡ ರುದ್ರಾಕ್ಷಿಗಳನ್ನು ಏನಾದ್ರೂ ಅವ್ರ ಮೈ ಮೇಲೆ ಹಾಕೊಂಡ್ರೆ ಯಾವತ್ತ ಒಂದಿನ ಅವ್ರಿಗೂ ಕೂಡ ಆ ವ್ಯಸನಗಳಿಂದ ಮುಕ್ತಿ ಅನ್ನೋದು ದೊರೆಯುತ್ತೆ. ಕೋಟ್ಯಾನುಕೋಟಿ ಪಾಪಗಳನ್ನು ಕೂಡ ದಹಿಸುವಂತ ಒಂದು ಶಕ್ತಿ ರುದ್ರಾಕ್ಷಿಗಳಿಗೆ ಇರುತ್ತೆ. ಪಂಡಿತನಾಗಿರ್ಲಿ, ಮೂರ್ಖನಾಗಿರ್ಲಿ, ಅಂತವ್ರು ಕೂಡ ರುದ್ರಾಕ್ಷಿಗಳನ್ನು ಧರಿಸಿದ್ರೆ ಅವ್ರಿಗೂ ಕೂಡ ಶಿವಲೋಕ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ. ಇನ್ನೂ ಕೆಲವರಿಗೆ ಅನುಮಾನ ಬರ್ಬೋದು, ಪವಿತ್ರವಾದ ಶ್ರೇಷ್ಠವಾದ ರುದ್ರಾಕ್ಷಿಗಳನ್ನು ಯಾರು ಬೇಕಾದ್ರೂ ಧರಿಸಬಹುದಾ ಅಂತ. ಅದಕ್ಕೆ ಸಾಕ್ಷಾತ್ ಪರಮೇಶ್ವರನೇ ತನ್ನ ಕುಮಾರನಾದ ಷಣ್ಮುಖನಿಗೆ ಒಂದು ಕಥೆಯನ್ನು ಈ ರೀತಿ ಹೇಳ್ತಾನೆ. ಪೂರ್ವದಲ್ಲಿ ವಿಂಧ್ಯ ಪರ್ವತ ಪ್ರದೇಶದಲ್ಲಿ ವರ್ತಕನೊಬ್ಬನಿರ್ತಾನೆ. ಅವನ ಕೆಲಸ ಏನಂದ್ರೆ, ವಿಂಧ್ಯ ಪರ್ವತದಿಂದ ಕೀಟಕಿ ಎಂಬ ಗ್ರಾಮಕ್ಕೆ ಹೋಗ್ಬಿಟ್ಟು ಅಲ್ಲಿ ಸಿಗುವಂತಹ ರುದ್ರಾಕ್ಷಿಗಳನ್ನು ಮೂಟೆಗಳಲ್ಲಿ ಹಾಕೊಂಡು ಕತ್ತೆ ಮೇಲೆ ಸಾಗಿಸ್ಕೊಂಡು ಬೇಕಾದವರಿಗೆ ಕೊಡ್ತಾ ಇರ್ತಾನೆ. ಇದು ಅವನ ಬಿಸ್ನೆಸ್. ಹಾಗೆ ಅವನು ಮಾಡ್ತಾ ಇರ್ಬೇಕಾದ್ರೆ ಒಂದು ದಿನ ಒಂದು 12 ಕತ್ತೆಗಳನ್ನು ಹಾಕೊಂಡು ಕೀಟಕ ಎಂಬ ಗ್ರಾಮಕ್ಕೆ ಹೋಗ್ತಾನೆ. ಆ ದಿನ ಎಷ್ಟು ಬೇಕೋ ಅಷ್ಟು ವಿಪರೀತವಾಗಿ ರುದ್ರಾಕ್ಷಿಗಳು ಸಿಗ್ಬಿಡ್ತವೆ. ಆ ರುದ್ರಾಕ್ಷಿಗಳನ್ನು ಮೂಟೆಗಳಲ್ಲೇ ಹಾಕೊಂಡು ಗಂಟು ಹಾಕಿ ಕತ್ತೆಗಳ ಮೇಲೆ ಹಾಕೊಂಡು ಸಾಗಿಸ್ತಾ ಇರ್ತಾನೆ. ದಾರಿಯಲ್ಲಿ ಹಾಗೆಯೇ ಹೋಗ್ಬೇಕಾದ್ರೆ ವಿಂಧ್ಯ ಪರ್ವತ ಪಕ್ಕದಲ್ಲಿ ಗಂಗಾ ನದಿಯು ಹರಿತಾ ಇರುತ್ತೆ. ಕತ್ತಿಗಳು ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಅದರಲ್ಲಿ ಒಂದು ವಯಸ್ಸಾಗಿರ್ತಕ್ಕಂಥ ಕತ್ತಿ ಪಾಪ ಭಾರವನ್ನು ತಡೆಯಕ್ಕಾಗದೆ ಮರಳಿರೋದ್ರಿಂದ ಅಲ್ಲಿ ಕಾಲಿಟ್ಟಿದ್ರಿಂದ ಜಾರ್ಬಿಟ್ಟು ಅಲ್ಲೇ ಬಿದ್ದು ಸತ್ತೋಗುತ್ತೆ. ಆಗ ವರ್ತಕನು ಏನ್ ಮಾಡ್ತಾನಂದ್ರೆ, ಆ ಸತ್ತೋಗಿರುವಂತ ಕತ್ತೆಯನ್ನು ಅಲ್ಲೇ ಬಿಟ್ಬಿಟ್ಟು ಅದ್ರ ಮೇಲೆ ಇರುವಂತ ಮೂಟೆಗಳನ್ನು ಬೇರೊಂದು ಕತ್ತೆ ಮೇಲೆ ಹಾಕೊಂಡು ಅವನ ಪಾಡಿಗೆ ಅವನು ಹೋಗ್ಬಿಡ್ತಾನೆ. ಸತ್ತೋಗಿರ್ತಕ್ಕಂಥ ಕತ್ತೆಯನ್ನು ತಗೊಂಡು ಹೋಗೋದಕ್ಕೆ ಯಮಧರ್ಮರಾಜನ ಅಸಿಸ್ಟೆಂಟ್ ಇರ್ತಾರಲ್ಲ, ಯಮ ಕಿಂಕರರು, ಅವ್ರು ಬರ್ತಾರೆ. ಅವ್ರು ಬಂದ ತಕ್ಷಣ ಅದೇ ಜಾಗಕ್ಕೆ ಈಶ್ವರನು ಪ್ರತ್ಯಕ್ಷವಾಗಿ ಬರ್ತಾನೆ. ಆಗ ಯಮಕಿಂಕರರು ಈಶ್ವರನನ್ನು ನೋಡ್ಬಿಟ್ಟು ಹೆದರ್ಬಿಟ್ಟು ಭಯದಿಂದ ಈ ರೀತಿ ಕೇಳ್ತಾರೆ, ಇದಕ್ಕೂ ಮುಂಚೆ ನಿಮ್ಮ ಶಿಷ್ಯರು ಬರ್ತಾ ಇದ್ರು, ಆದ್ರೆ ಈಗ ನೀವು ಬಂದಿದ್ದೀರಾ, ಅದಕ್ಕೆ ಕಾರಣ ಏನ್ ಮಹಾಪ್ರಭುಗಳೇ ಅಂತ ಕೇಳ್ತಾರೆ. ಆಗ ಈಶ್ವರನು ಈ ರೀತಿ ಹೇಳ್ತಾನೆ,
ಈ ಕತ್ತೆಯು ನನ್ನಲ್ಲಿ ಐಕ್ಯ ಆಗೋದಕ್ಕೆ ತಯಾರಾಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಒಂದು ರೂಪವನ್ನು ಸೃಷ್ಟಿ ಮಾಡಿ ಕತ್ತೆಯ ಆತ್ಮವನ್ನು ಆ ರೂಪದ ಒಳಗೆ ಕಳಿಸ್ತಾನೆ. ಆ ಕತ್ತೆಯ ಆತ್ಮವನ್ನು ಒಂದು ರೂಪದ ಒಳಗಡೆ ಕಳಿಸ್ತಾನಲ್ಲ ಈಶ್ವರ, ಆ ರೂಪ ಯಾವ ರೀತಿ ಇರುತ್ತೆ ಅಂದ್ರೆ 3 ಕಣ್ಣುಗಳು, 5 ತಲೆಗಳು, ವಿಭೂತಿ ಧಾರಣೆ, ಕೈಯಲ್ಲಿ ತ್ರಿಶೂಲ. ಈಶ್ವರನ ರೂಪ ಯಾವ ರೀತಿ ಇರುತ್ತೋ ಅದೇ ತರ ರೂಪವನ್ನು ಈಶ್ವರನೇ ಸೃಷ್ಟಿ ಮಾಡಿರ್ತಾನೆ. ನನ್ನ ಅನುಗ್ರಹದಿಂದ ನನ್ನ ರೂಪವನ್ನು ಪಡೆದುಕೊಂಡಿದೆ ಆ ಕತ್ತೆಯ ಆತ್ಮ. ಈಗ ನನ್ನ ಪಕ್ಕದಲ್ಲೇ ಇರಿಸ್ಕೊಂಡಿದ್ದೀನಿ, ಭೃಂಗಿರಿಟಿ ಅಂತ ಕರ್ಸ್ಕೊಳ್ತಾ ಇದ್ದೇನೆ. ಈಗ ಒಂದ್ಸಲ ಇವನು ಕತ್ತೆಯಾಗಿದ್ದ, ಈಗ ನನ್ನ ಸನ್ನಿಧಾನದಲ್ಲೇ ಇದ್ದಾನೆ. ಏನಕ್ಕೆ ಅವನಿಗೆ ಅಂತ ಶಕ್ತಿ ಬಂದಿದೆ ಗೊತ್ತಾ? ಅವನು ಸಾಯುವ ಸಂದರ್ಭದಲ್ಲಿ ಅವನ ಬೆನ್ನಿನ ಮೇಲೆ ರುದ್ರಾಕ್ಷಿಗಳಿರುವಂತ ಒಂದು ಮೂಟೆ ಹೊತ್ಕೊಂಡು ಸತ್ತೋದ, ಅದಕ್ಕೆ ಅವನಿಗೆ ಅಂತಹ ಶಕ್ತಿ ಬಂದಿರೋದು ಅಂತ ಹೇಳ್ತಾನೆ. ಪ್ರಾಣ ಹೋಗುವ ಸಂದರ್ಭದಲ್ಲಿ ಯಾವನ ಮೈ ಮೇಲೆ ರುದ್ರಾಕ್ಷಿಗಳು ಇರ್ತಾವೋ ಅವನು ರುದ್ರನ ಸ್ವರೂಪ ಆಗ್ತಾನೆ, ಇಲ್ಲಾಂದ್ರೆ ರುದ್ರನ ಲೋಕಕ್ಕೆ ಹೋಗ್ತಾನೆ. ಈ ಎಲ್ಲಾ ಕಥೆಯನ್ನು ಸಾಕ್ಷಾತ್ ಪರಮಾತ್ಮನೇ ತನ್ನ ಮಗನಾದ ಷಣ್ಮುಖನಿಗೆ ಹೇಳ್ತಾನೆ, ಜನರಿಗೆ ಅರ್ಥ ಆಗ್ಬೇಕು ಅಂತ ಈ ರೀತಿ ಹೇಳೋದು. ರುದ್ರಾಕ್ಷಿಗಳಿಗೆ ಯಾವ ರೀತಿಯ ಶಕ್ತಿ ಇರುತ್ತೆ ಅನ್ನೋದನ್ನ ತಿಳ್ಕೊಂಡಿದ್ರಲ್ಲ. ಇದೇ ತರ ಆಸಕ್ತಿಕರವಾದ ವಿಷಯಗಳನ್ನ ನೀವೇನಾದ್ರೂ ತಿಳ್ಕೊಬೇಕಂದ್ರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ನಮಸ್ಕಾರ.